ನಮಸ್ತೆ. ಇದು ಶನಿವಾರದ ವ್ಲಾಗ್ ಆಗಿರುತ್ತೆ. ಇವತ್ತಿನ ದಿನ ಮೊದಲನೇ ಆಷಾಢ ಶನಿವಾರ ಆಗಿರೋದ್ರಿಂದ ದೇವರಿಗೆ ನೈವೇದ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಪೂಜೆಗೆ. ಇದಕ್ಕೆ 1 ಬಟ್ಲು ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿ ತೊಳ್ಕೊಂಡು 2 ಬಟ್ಲಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದೇ ಬಟ್ಲಲ್ಲಿ 2 ಬಟ್ಲಷ್ಟು ನೀರು ಹಾಕ್ಕೊಂಡು 2 ಬಟ್ಲಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಒಂದು 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ತುಂಬಾ ರುಚಿಯಾಗಿರುತ್ತೆ. ಈ ನೈವೇದ್ಯ ಅಂತೂ ದೇವ್ರಿಗೆ ಮಾಡೋದ್ರಿಂದ ಸ್ವಲ್ಪ ಶ್ರದ್ಧೆ ಭಕ್ತಿಯಿಂದ ಮಾಡಿರ್ತೀವಲ್ಲ, ಹಾಗಾಗಿ ತುಂಬ ರುಚಿಕರವಾಗಿರುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೂ ಮುಂಚೆ ನಾನು ಗ್ಯಾಸ್ ಸ್ಟವ್ಗೆ ಫಸ್ಟು ನಮಸ್ಕಾರ ಮಾಡಿ ಅದಕ್ಕೆ ಸ್ವಲ್ಪ ಹೂವು ಇಟ್ಟು ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡಿ ನೆಕ್ಸ್ಟ್ ನಾನು ಸ್ಟವ್ ಹಚ್ತಾ ಇದ್ದೀನಿ. ಇದು ಒಂದು 2 ವಿಷಲ್ ಕೂಗಲಿ, ಅಷ್ಟರಲ್ಲಿ ನಾವು ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಬಿಡೋಣ ಅಂತ ಹೊಸ್ಲು ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಹೊಸ್ಲೆಲ್ಲ ತೊಳೆದು ಇದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ರಂಗೋಲಿ ಎಲ್ಲ ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ದೇವ್ರ ಮನೆ ಎಲ್ಲ ಸ್ವಲ್ಪ ರೆಡಿ ಮಾಡ್ಕೋಬೇಕು. ನಿನ್ನೆ ಶುಕ್ರವಾರ ಆಗಿರೋದ್ರಿಂದ ನಿನ್ನೆನೂ ಪೂಜೆ ಮಾಡಿದ್ನಲ್ಲ, ಹಾಗಾಗಿ ಜಾಸ್ತಿ ಏನು ಕ್ಲೀನಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಬೆಳಿಗ್ಗೆನೇ ಮಕ್ಕಳು ಸ್ಕೂಲ್ಗೆ ಹೋಗೋಷ್ಟರಲ್ಲಿ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ ನಾನು. ಹೂವು ನಿನ್ನೆ ಹಾಕಿದ್ದೆ, ಈ ಹೂವೆಲ್ಲ ತೆಗೆದು ಹೊಸ ಹೂವು ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ವಿಷ್ಣುಗೆ ಪ್ರಿಯವಾದದ್ದು ತುಳಸಿ, ಹಾಗಾಗಿ ತುಳಸಿನ ಹಾಕಿ ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹೂವೆಲ್ಲ ಹಾಕಿ ನೋಡೋದಕ್ಕೆ ಒಂದು ಕಣ್ಣು ಸಾಕಾಗಲ್ಲ ದೇವ್ರನ್ನ, ಅಷ್ಟು ಚೆನ್ನಾಗಿ ಕಾಣುತ್ತೆ. ದೇವ್ರಿಗೆ ಹೂವು ಹಾಕಿದ್ರೇ ಒಂದು ಕಳೆ ಅಂತ ಅಂತೀವಲ್ಲ, ಆ ಥರ ಕಳೆ. ಇವಾಗ ಕುಕ್ಕರು 2 ವಿಷಲ್ಲು ಕೂಗಿದೆ. ತುಂಬ ಚೆನ್ನಾಗಿ ರೈಸು ಬೆಂದಿದೆ. ಇದಕ್ಕೆ 1 ಬೌಲಷ್ಟು ಅಕ್ಕಿ ತೊಗೊಂಡಿದ್ವಲ್ಲ, ಅದೇ ಪ್ರಮಾಣದಲ್ಲಿ ನಾನು ಬೆಲ್ಲ ಹಾಕ್ತಾಯಿದ್ದೀನಿ. ಸಣ್ಣದಾಗಿ ಕೆಚ್ಕೊಂಡು ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲನ. ದಪ್ಪ ಹಾಕ್ಕೊಂಡ್ರೆ ಕರಗಲ್ಲ ಬೇಗ, ಹಾಗಾಗಿ ಒಂದು 3ರಿಂದ 4 ಏಲಕ್ಕಿನ ನಾನು ಈ ಥರ ಕುಟ್ಟಿ ಹಾಕ್ತಾಯಿದ್ದೀನಿ. ತುಂಬಾ ಏನು ಪುಡಿ ಮಾಡಿಲ್ಲ, ಹಾಗೆ ಸಿಪ್ಪೆ ಬೆರಕೆಗೆ ಹಾಕ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ತುಪ್ಪ ತಂದಿದ್ದೆ. ಮನೇಲಿರೋ ತುಪ್ಪನ ನಾನು ಯೂಸ್ ಮಾಡ್ತಾಯಿಲ್ಲ ದೇವ್ರಿಗೆ ಮಾಡೋದ್ರಿಂದ. ಒಂದು ಚಿಕ್ಕ ಬಾಟ್ಲನ್ನ ತಂದು ನಾನು ಹಾಕ್ತಾಯಿದ್ದೀನಿ ಪ್ರಸಾದಕ್ಕೆ ಅಂತ. ತುಪ್ಪ ಮತ್ತು ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡಿದ್ದಾಯಿತು. ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಸ್ವಲ್ಪ ಇದು ತಣ್ಣಗಾಗಲಿ, ಬಿಸಿದೇ ಹಾಕೋದೇನು ಬೇಡ. ಇದಕ್ಕೆ ಒಂದು ಸ್ವಲ್ಪ ತೆಂಗಿನ ತುರಿ ಸೇರಿಸ್ತಾ ಇದ್ದೀನಿ. ತೆಂಗಿನ ತುರಿ ಹಾಕಲೇಬೇಕು ಅನ್ನೋದೇನಿಲ್ಲ, ಸ್ವಲ್ಪ ಹಾಕಿದ್ರೆ ಸಾಕು. ಹಾಕಿಲ್ಲ ಅಂದ್ರೂ ನಡೆಯುತ್ತೆ. ತೆಂಗಿನ ತುರಿ ಹಾಕಿ ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಕೊಂಡೆ. ಇದಾದಮೇಲೆ ತುಪ್ಪದಲ್ಲಿ ಫ್ರೈ ಮಾಡಿರುವಂತಹ ದ್ರಾಕ್ಷಿ ಗೋಡಂಬಿನೂ ಸಹ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಒಂದು ಮಿಕ್ಸ್ ಮಾಡಿದ್ರೆ ಬೆಲ್ಲನ ಅಥವಾ ಸಿಹಿ ಪೊಂಗಲ್ ರೆಡಿಯಾಗುತ್ತೆ ದೇವ್ರಿಗೆ ನೈವೇದ್ಯಕ್ಕೆ. ಶ್ರಾವಣದಲ್ಲಿ ಈ ಥರ ಪ್ರತಿ ವಾರನೂ ಮಾಡ್ತೀನಿ. ಒಂದೊಂದು ವಾರ ಏನಾದರೂ ಮಾಡೋಕ್ಕಾಗಿಲ್ಲ ಅಂದರೆ ಹಣ್ಣುಗಳು ಏನಾದರೂ ತಂದು ಮಾಡ್ಕೊಬೋದು. ಅದಾದಮೇಲೆ 1 ಲೋಟ ಹಾಲು ಇಡ್ತಾಯಿದ್ದೀನಿ ದೇವ್ರ ಹತ್ರ. ಹಾಲು ಮತ್ತು ಪ್ರಸಾದ ಎರಡನ್ನೂ ಸೇರಿಸಿ ಇಟ್ಕೊತಾ ಇದ್ದೀನಿ. ಇಟ್ಬಿಟ್ಟು ಇವತ್ತು ಪೂಜೆನ ಮುಗಿಸ್ದೆ. ಬೆಳಿಗ್ಗೆನೇ 8-8:30 ಅಷ್ಟರಲ್ಲಿ ಪೂಜೆ ಎಲ್ಲ ಮುಗೀತು. ಮೊದಲನೇ ಶ್ರಾವಣ ಶನಿವಾರ ಅಂತ ಹೇಳಿ ಬೇಗನೆ ಎಲ್ಲ ಕೆಲಸನೂ ಮುಗಿಸ್ಕೊಂಡೆ. ಇದಾದಮೇಲೆ ಹಬ್ಬದ ಕೆಲಸನೂ ಸ್ವಲ್ಪ ನಡೀತಾ ಇದೆ. ಅದು ಇದು ಸ್ವಲ್ಪ ಕ್ಲೀನಿಂಗ್ ಇದ್ದೇ ಇರುತ್ತಲ್ವ, ಹಂಗಾಗಿ ಸ್ವಲ್ಪ 3/4 ಭಾಗ ಕ್ಲೀನಿಂಗ್ ಎಲ್ಲ ನಾನು ಮುಗಿಸ್ಕೊಂಡಿದ್ದೀನಿ. ಶ್ರಾವಣ ಅಲ್ವಾ, ಹಂಗಾಗಿ ಮಕ್ಕಳು ಕೂಡ ಪೂಜೆ ಮಾಡಿದ್ರು. ಇದೆಲ್ಲ ಪೂಜೆ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು, ಇವತ್ತು ಶನಿವಾರ ಅಲ್ವಾ, ಬಾಕ್ಸ್ ಏನಿರಲ್ಲ, ಇದನ್ನೇ ಟಿಫನ್ನು ತಿಂದ್ಕೊಂಡು ದೇವರು ಪ್ರಸಾದನೇ ತಿಂದ್ಕೊಂಡು ಹೋದರು. ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ನಾನು ದೇವಸ್ಥಾನಕ್ಕೆ ಬಂದೆ. ಇಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಂತಿದೆ, ಅಲ್ಲಿಗೆ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ನನ್ನ ಶಾಪ್ಗೆ ನಾನು ಹೊರಟೆ. ಇದಾಗಿತ್ತು ಇವತ್ತಿನ ವ್ಲಾಗ್. ತುಂಬಾ ನನಗಿಷ್ಟ ಆಯಿತು, ತುಂಬಾ ಮನಸ್ಸಿಗೆ ನೆಮ್ಮದಿ ಆಯಿತು ಪೂಜೆ ಮಾಡಿ ದೇವ್ರನ್ನ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.